ನಾಗನೂರು ಗ್ರಾಮದ ಎಲ್ಲ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಇತರ ಎಲ್ಲ ಸ್ನೇಹಿತರೆ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ ಈ ಉಪಚುನಾವಣೆ ಯಾಕೆ ಬಂದಿದೆ ಅಂತಕ್ಕಂಥ ವಿಚಾರ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಶಾಮನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮಧ್ಯದಲ್ಲೇ ನಿಧನರಾದ್ದರಿಂದ ಈ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಮೊಮ್ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ರೆ ಈ ಚುನಾವಣೆ ನಡೀತಾ ಇರಲಿಲ್ಲ. ಅವ್ರು ನಿಧನರಾದ್ರಿಂದ ಈ ಚುನಾವಣೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಇವತ್ತು ದಾವಣಗೆರೆ ಶಿಕ್ಷಣ, ವೈದ್ಯಕೀಯ ಮತ್ತು ವ್ಯಾಪಾರದಲ್ಲಿ ಮುಂದೆ ಬಂದಿದ್ರೆ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬದವರು ಕಾರಣ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಮಾಡಿದಂಥ ಕೆಲಸಗಳನ್ನ ಮುಂದುವರಿಸಬೇಕಾದ್ರೆ ಮತ್ತೆ ನಮ್ಮ ಸರ್ಕಾರ ಇರೋದ್ರಿಂದ ಸಮರ್ಥ ಅವರನ್ನೇ ಆಯ್ಕೆ ಮಾಡಿದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯವರು 2019ರಿಂದ 23ರವರೆಗೆ 4 ವರ್ಷ ಅಧಿಕಾರದಲ್ಲಿದ್ದರು. ಅವರೆಲ್ಲ ಹೇಳ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇತ್ತು, ಇಲ್ಲಿ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಆದ್ರೆ ಏನೂ ಮಾಡಲಿಲ್ಲ. ಅವರು 4 ವರ್ಷದಲ್ಲಿ ಏನು ಮಾಡಲಿಲ್ಲ. ಮತ್ತೆ ಅವರು ನುಡಿದಂತೆ ನಡೀತಕ್ಕಂಥವ್ರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. 2019ರಿಂದ 24ರವರೆಗೆ ಅಧಿಕಾರದಲ್ಲಿದ್ದಾಗ ಅವರು 2018ರಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದ್ರು. ಆ ಪ್ರಣಾಳಿಕೆಯಲ್ಲಿ ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. ಭರವಸೆಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ, ಯಾಕಂದ್ರೆ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು. ಆದರೆ ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಎಷ್ಟು? 10% ಈಡೇರಿಸಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನ್ ಜನರಿಗೆ ಮಾತು ಕೊಟ್ಟಿರ್ತೀವಿ ಆ ಮಾತನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಈಡೇರಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ.
ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆಗ 165 ಭರವಸೆಗಳನ್ನು ಕೊಟ್ಟಿದ್ದೆ ಜನರಿಗೆ. ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 158 ಭರವಸೆಗಳನ್ನೇ ಈಡೇರಿಸ್ತವೆ. ಇನ್ನು ಅದಲ್ಲದೆ 30 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಕೊಟ್ಟಿದ್ದು. ಆ ಕಾರ್ಯಕ್ರಮಗಳನ್ನು ಕೂಡ ಈಡೇರಿಸ್ತವೆ. ಮತ್ತೆ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ. ಈಗ ಇನ್ನು 3 ವರ್ಷ ಆಗಿಲ್ಲ ನಾವು ಅಧಿಕಾರಕ್ಕೆ ಬಂದು. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನು ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಆ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಎಲ್ಲರೂ ಹೋಗ್ಬೋದು, ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ಬೋದು, ಯಾವುದೇ ಮೂಲೆಗೆ ಹೋಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗ್ಬೋದು, ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು, ಅವರು ಶಾಲೆ ಮಕ್ಕಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಅದರಿಂದ ನಾವು ಎಲ್ಲ ಗ್ಯಾರಂಟಿ. ಆಮೇಲೆ ಮಧ್ಯವರ್ತಿಗಳಿಲ್ಲ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿ ಇಲ್ಲ, ಗೃಹಲಕ್ಷ್ಮಿನಲ್ಲಿ ಮಧ್ಯವರ್ತಿ ಇಲ್ಲ, ಗೃಹ ಜ್ಯೋತಿನಲ್ಲಿ ಮಧ್ಯವರ್ತಿ ಇಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿ ಇಲ್ಲ, ಮತ್ತೆ ಯುವ ನಿಧಿ ಕಾರ್ಯಕ್ರಮ ಇದರಲ್ಲಿ ಮಧ್ಯವರ್ತಿ ಇಲ್ಲ. ನೀವು ಯಾರಿಗೂ 5 ಪೈಸೆ ಕೊಡಬೇಕಾಗಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 24 ಮಾರ್ಚ್ವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ. ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ದಾರೆ. ನಾನು ಮೊನ್ನೆ ತಾನೇ ಬಜೆಟ್ ಆಯ್ತು, ಅವ್ರಿಗೆ ಹೇಳಿದೆ ಯಾರು ಸಾಲ ಮಾಡಿರೋರು ಅಂತಕ್ಕಂಥದ್ದನ್ನ. ಮತ್ತೆ ನಾವು ಸಾಲ ಮಾಡಿದ್ರು ಕೂಡ ಮಿತಿ ಒಳಗಡೆನೆ ಮಾಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ 2002ರಲ್ಲಿ ನಾವು ಪಾಸ್ ಮಾಡ್ಕೊಂಡು, ಅದ್ರ ಪ್ರಕಾರ ದೇಶದ ಆಸ್ತಿ ಇದೆಯಲ್ಲ, ರಾಜ್ಯದ ಆಸ್ತಿ GSDP ಅಂತ ಇದೆ. ಆ GSDPಯ 25% ಒಳಗಡೆನೇ ಇರಬೇಕು, 25% ಒಳಗಡೆನೇ ಇರಬೇಕು. ನಾವು ಅಷ್ಟೇ ಇದ್ದೀವಿ. ಒಂದು ಸಾಲ ಎಲ್ಲಿ ಮಾಡಿದ್ದೀವಿ? ಅತಿಯಾಗಿ ಕಾನೂನು ಒಳಗಡೆನೇ ಮಾಡಿದ್ದೀವಿ. ಆದರೂ ಬಿಜೆಪಿಯವರು ನಿನ್ನೆ ಅಶೋಕ ಹೇಳ್ತಾ ಇದ್ದಾರೆ ಸಾಲದ ರಾಮಯ್ಯ. ಹಾಗಾದ್ರೆ ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ. ಹೌದಲ್ವೇನ್ರಿ? 5 kg ಅಕ್ಕಿ ಫ್ರೀಯಾಗಿ ಕೊಟ್ಟವ್ರು ಯಾರು? ಇನ್ನ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೆಂಗಾಯ್ತದೆ? ನೀವು ಯಾರಾದ್ರೂ 200 ಯೂನಿಟ್ವರೆಗೆ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 200 ಯೂನಿಟ್ವರೆಗೆ ಕರೆಂಟ್ ಕೊಡ್ತೀವಿ. ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತೀರಾ? ಯಾರು ಕರೆಂಟ್ ಬಿಲ್ ಕೊಡಂಗಿಲ್ಲ. ಯಾರಿಗಾರು ಲಂಚ ಕೊಡ್ತೀರಾ? ಯಾರಿಗೂ ಕೊಡಂಗಿಲ್ಲ. ಗೃಹ ಜ್ಯೋತಿ 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಇದ್ರಲ್ಲಿ ಲಂಚ ಕೊಡ್ತಾರ?
ಹೆಣ್ಮಕ್ಳು ಇದಾರ ಇಲ್ಲಿ? ಏನಮ್ಮ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯಾರು ಕೂಡ 5 ಪೈಸೆ ಕೊಡೋಗಿಲ್ಲ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ನಮ್ಮಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರೆ, ನಾನು ಇದು ಮಾಡಿಸ್ಕೊಡ್ತೀನಿ, ಎಂಥದ್ದು ಕೆಲಸ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಡಿ ಅಂತ ವಸೂಲು ಮಾಡ್ತಿದ್ದಾರೆ. ಆ ಥರ ಇದೆಯಾ ಈಗ ಇಲ್ಲಿ? ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಇಲ್ಲ. ಆಮೇಲೆ ಇವ್ರಿಗೆಲ್ಲ ತಾಂಡಗಳಿಗೆಲ್ಲ ಅವುಗಳನ್ನ ಗ್ರಾಮಗಳನ್ನಾಗಿ ಮಾಡ್ತಾ ಇದ್ದೀವಿ. ವಾಸಿಸುವನೇ ಮನೆ ಒಡೆಯ, ಹೇಗೆ ಉಳುವವನೇ ಮನೆ ಒಡೆಯ ಆಯ್ತಾ ಇದ್ದ ಹಾಗೆ ವಾಸಿಸುವನೇ ಮನೆ ಒಡೆಯ ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಅದಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಓಟ್ ಹಾಕ್ಬೇಕು, ಇಲ್ಲ ಬಿಜೆಪಿ ಅವರಿಗೆ ಓಟ್ ಹಾಕ್ಬೇಕು? ಸಮರ್ಥ ಒಬ್ಬ ವಿದ್ಯಾವಂತ ಯುವಕ ಅವರು ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಯಾವತ್ತೂ ಕೂಡ ತಯಾರಾಗಿದ್ದಾರೆ. ಜನಪ್ರತಿನಿಧಿ ಆಗ್ತಕ್ಕಂಥವ್ರು ಜನರ ಮಧ್ಯದಲ್ಲಿ ಇರಬೇಕು, ಜನರ ಜೊತೆ ಇರಬೇಕು, ಜನಪರವಾಗಿರ್ಬೇಕು. ಅಂತ ವ್ಯಕ್ತಿ ಸಮರ್ಥನನ್ನ ನಿಲ್ಲಿಸಿದ್ದೇವೆ. 9ನೇ ತಾರೀಕು ನಿನ್ನ ನಂಬರ್ ಎಷ್ಟು? ಕ್ರಮ ಸಂಖ್ಯೆ 3. ಹಸ್ತದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಯಾರ ಮಾತು ಕೇಳಬೇಡಿ, ಬಿಜೆಪಿ ಅವ್ರ ಮಾತು ಕೇಳಬೇಡಿ. ಬಿಜೆಪಿ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಎಲ್ಲ ಉತ್ತರ ಹೇಳಿದ್ದೀನಿ ಅಸೆಂಬ್ಲಿನಲ್ಲಿ. ಅಲ್ಲಿ ಮಾತಾಡಲ್ಲ, ಹೊರಗಡೆ ಬಂದು ಮಾತಾಡ್ತಾರೆ. ಅವರು ಎದುರಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಆಗ ಏನು ಮಾತಾಡಲ್ಲ, ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಬಿಜೆಪಿ ಅವರು ಇದ್ದಾರಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಹೇಳಲ್ಲ. ಅದರಿಂದ ದಯಮಾಡಿ ಬಿಜೆಪಿಗೆ ಯಾವ ಕಾರಣಕ್ಕೂ ಓಟ್ ಹಾಕಬೇಡಿ. ಸಮರ್ಥ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತಂದ್ರೆ ಸಮರ್ಥ ಅವರನ್ನ ಬೇಕು ತಾವು ಅಂತೇಳಿ ನೀವೆಲ್ಲ 9ನೇ ತಾರೀಕು ಹೋಗಿ ಮತಗಟ್ಟೆಗೆ ಹೋಗಿ ಆಶೀರ್ವಾದ ಮಾಡಬೇಕು. ಮಾಡ್ತೀರಿ ಅಲ್ವಾ? ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ನಾಳೆ 2 ದಿನನೂ ಕೂಡ ಇಲ್ಲೇ ಇರ್ತೀನಿ. ಸಮರ್ಥ ಅವ್ರ ಪರವಾಗಿ ಮತಯಾಚನೆ ಮಾಡ್ತೀನಿ. ದಯಮಾಡಿ ಈ ಸಾರಿ ಇವ್ರು ಗೆದ್ರೆ, ಸಮರ್ಥ ಗೆದ್ರೆ ನನಗೆ ಶಕ್ತಿ ಬರ್ತದೆ, ನಮ್ಮ ಸರ್ಕಾರಕ್ಕೆ ಶಕ್ತಿ ಬರ್ತದೆ. ಅದರಿಂದ ಇವ್ರನ್ನ ಗೆಲ್ಲಿಸಲೇಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ.